माता की जय बोलो भारत माता की। ಏಳನೇ ಸಂವಿಧಾನ ಸಮರ್ಪಣಾ ದಿನಾಚರಣೆ ವೇದಿಕೆ ಮೇಲೆ ಆಸೀನರಾಗಿರುವ ಸಿದ್ಧಲಿಂಗಪ್ಪ ಪಾಟೀಲ್ ಶಾಸಕರೇ, ಈಗಾಗಲೇ ಮಾತನಾಡಿದ ಸವಿಸ್ತರವಾಗಿ ನಮಗೇನು ಮಾತಾಡೋಕ್ಕೆ ಅವಕಾಶ ಇಲ್ಲದೆ ಡಾಕ್ಟರ್ ಅಶೋಕ್ ಗಡ್ಮನಿ ಅವರೇ, ದಂಡಾಧಿಕಾರಿಗಳಾದ ಶ್ರೀಮತಿ ಅಂಜುಮ್ ಕಂಸಂ ಅವರೇ, ಶ್ರೀಮತಿ ದೀಪಿಕಾ ನಾಯಕ್ ಅವರೇ, ಶ್ರೀಮತಿ ವನಿತಾಬಾಯಿ ಸಿಒ ಪುರಸಭೆಯವರೇ, ಶ್ರೀ GS ಲಿಂಗರಾಜ್ ಅರಸ್ ಅವರೇ, ಶ್ರೀ ವೆಂಕಟೇಶ್ ಗುಡ್ಡೂರ್ ಅವರೇ, ಗೋವಿಂದ್ ಅವರೇ, ದಲಿತರ ಮುಖಂಡರೇ, ಮಧ್ಯಮ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿನಿಯವರೇ, ಈಗಾಗಲೇ ಸುಮಾರು 9 ಗಂಟೆಯಿಂದ ತಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ. ಮಕ್ಕಳ ಅಂದ್ರೆ ಈಗ 4-5 ತಾಸಾಯ್ತು. ಅದಕ್ಕೆ ಈಗಾಗಲೇ ಅಶೋಕ್ ದೊಡ್ಡಮನಿಯವರು ಬಹಳ ಸವಿಸ್ತರವಾಗಿ ಮಾತನಾಡಿದ್ದಾರೆ. ನಾನು ಸ್ವಲ್ಪ ಒಂದು 5 ನಿಮಿಷದಲ್ಲೇ ನನ್ನ ಮಾತು ಮುಗಿಸ್ತೀನಿ. ಮುಂದೆ 4 ಶಾಸಕರು ಉಳಿದಾರೋ ಅವ ಒಂದು 5 ಮಿನಿಟ್ ಮಾತಾಡಿದ್ರೆ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ನಾವು 76ನೇ ಸಂವಿಧಾನ ಸಂಪೂರ್ಣ ದಿನಾಚರಣೆಗೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತ ಈಗ ತಮಗೆಲ್ಲ ಗೊತ್ತಿದ್ದಂಗೆ ಸುಮ್ಮನೆ ಒಂದು ಮನೆ ಕಟ್ಟಬೇಕಾದ್ರೆ ಅದಕ್ಕೊಂದು ಸರಿಯಾದ ಪ್ಲಾನ್ ಬೇಕಾಗ್ತದೆ, ಹೌದಾ ಇಲ್ಲ? ಒಂದು ರೂಮ್ ಎಲ್ಲಿರಬೇಕು, ದೇವರಮನೆ ಎಲ್ಲಿರಬೇಕು, ಎಲ್ಲೇನಿರ್ಬೇಕು ಅಂಥೇಳಿ. ಇಡೀ ನಮ್ಮ ದೇಶ ಸ್ವತಂತ್ರ ಆಗಿದ ಮೇಲೆ ಎಲ್ಲರಿಗೂ ಒಂದು ಏನಾಗ್ತದ, ಏನಾದರೂ ಮಾಡಬೇಕು, ನಮ್ಮ ದೇಶ ಚೆನ್ನಾಗಿ ಒಂದು ಬಲಿಷ್ಠ ಆಗಬೇಕು ಮತ್ತು ಇವೆಲ್ಲ ಸಂವಿಧಾನ ಸರಿಯಾಗಿ ಆದರೆ ಮಾತ್ರ ನಾವು ಚೆನ್ನಾಗಿ ಬಾಳ್ಬೋದು ಅಂತ ಹೇಳಿ ಒಂದು ದೊಡ್ಡ ಚರ್ಚೆ ಮಾಡಿ, ಆ ಕಾಲದಲ್ಲಿ ಈ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ವಿಶ್ವಜ್ಞಾನಿ ಅಂದ್ರೆ ಎಲ್ಲಕ್ಕ ಒಂದು 50,000 ಪುಸ್ತಕಗಳನ್ನು ಓದಿರ್ತವರು ಮತ್ತು ಇಡೀ ಭಾರತ ದೇಶದಲ್ಲೇ ಎಲ್ಲಕ್ಕ ಹೆಚ್ಚಿನ PhD ತೋಡಿದವರು ಯಾರಾದರೂ ಇದ್ದಾರೆ ಅಂದ್ರೆ ಅದು ಡಾಕ್ಟರ್ ಅಂಬೇಡ್ಕರ್ ಅವರು. ಅದ್ರ ಸಲುವಾಗಿ ಏನ್ ಮಾಡ್ತಾರ ಅಂದ್ರೆ ಎಲ್ಲರೂ ಕೂಡಿ ಪ್ರಧಾನಮಂತ್ರಿ ಎಲ್ಲ ಮಂತ್ರಿಗಳೆಲ್ಲರೂ ಕೂಡಿ ನಾವು ಏನಾದರೂ ಮಾಡೋಣ, ಒಂದು ಚೆನ್ನಾಗಿರೋ ಮಾಡೋಣ ಅಂತ ಹೇಳಿ ಒಂದು ಕಮಿಟಿ ಮಾಡಿ, ಆ ಕಮಿಟಿನ ಏನ್ ಮಾಡ್ತಾರ, ಅಧ್ಯಕ್ಷರ ನೇಮಕ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡ್ತಾರ. ಅದ್ರ ಜೊತೆ ಒಂದು 7 ಜನರಿಗೆ ಇವ್ರ ಜೊತೆ ಕಮಿಟಿನ ಕೊಡ್ತಾರ. ಕಮಿಟಿನ ಕಟ್ಟಿ ಏನ್ ಮಾಡ್ತಾರಂದ್ರ ಇಡೀ ದೇಶ ವಿದೇಶ ತಾವೆಲ್ಲರೂ ಹೋಗಿ ಲಂಡನ್ ಆಗಲಿ, ಇಂಗ್ಲೆಂಡ್ ಆಗಲಿ, ಅಮೆರಿಕ ಆಗಲಿ, ಚೈನಾ ಆಗಲಿ ಎಲ್ಲ ಕಡೆ ಹೋಗಿ ಅಲ್ಲಿಂದ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಏನೇನಿದೆ, ನಾವು ಏನೇನು ಮಾಡಬೇಕು, ನಾವೆಲ್ಲರೂ ಹೋಗಿ ನೋಡ್ಕೊಂಡು ಒಂದು ಚೆನ್ನಾಗಿ 3 ವರ್ಷ ಸಮಯ ಕೊಟ್ಟು ಇವರಿಗೆ ಅಂಬೇಡ್ಕರ್ ಅವರಿಗೆ ಈ 7 ಮಂದಿ ಇವರಿಗೆಲ್ಲ ವಿದೇಶಕ್ಕೆಲ್ಲ ಕಡೆ ಹೋಗ್ತಾರೆ. ಹೋದಲ್ಲಿ ಸುಮಾರು ದಿನ ಎಲ್ಲ ಸ್ಟಡಿ ಮಾಡ್ತಾರೆ. ಏನು ಸ್ಟಡಿ? ಅಲ್ಲಿನ ಸಂವಿಧಾನಗಳೆಲ್ಲ ಹೆಂಗವ, ನಮ್ಮ ಭಾರತ ಸಂವಿಧಾನ ಹ್ಯಾಂಗ್ ಮಾಡಬೇಕು ಅಂದ್ರೆ ಏನು ಅವ್ರ ಸಂವಿಧಾನ, ಇವರೆಲ್ಲ ಕೂಡಿ 7 ಮಂದಿ ಕಮಿಟಿ ಕೂಡಿ ಏನು ಮಾಡ್ತಾರೆ, ಏನಾದರೂ ಮಾಡಬೇಕು. ಈಗಾಗಲೇ ಅಶೋಕ್ ಗಡ್ಮನಿ ಅವರು ಹೇಳಿದ್ರು, 1 ಕಿಲೋಮೀಟರ್ಗೊಂದು ಇದು ಸಾವಿರಾರು ಜಾತಿಗಳು, ಸಾವಿರಾರು ಭಾಷೆಗಳು, ಇವು ಎಲ್ಲ ಯಾರಿಗೂ ಯಾವುದೇ ಜಾತಿ ಇರಲಿ ಎಲ್ಲ ಕುಲಗಳನ್ನು ಒಂದಾಗಿಸ್ಕೊಂಡು ಹೋಗಬೇಕು.
ಎಲ್ಲರಿಗೂ ಸಮಾಧಾನ ಮಾಡ್ಬೇಕಂತ ಒಂದೇ ಒಂದು ಇದ್ರಲ್ಲಿಂದು ಈ ನಮ್ಮ ಕಾನ್ಸ್ಟಿಟ್ಯೂಷನ್ ಬರಿಬೇಕಾಗ್ತದ. ಆ ಪ್ರಕಾರ ಸ್ಟಡಿ ಮಾಡಕ್ ಡಾಕ್ಟರ್ ಅಂಬೇಡ್ಕರ್ ಅವರು ಆ ನಮ್ಮನ್ನ ಸ್ಟಡಿ ಮಾಡ್ತಾರೆ. ಯಾಕಂದ್ರೆ ತಾವು ನೋಡ್ತಾ ಇದ್ರಿ, ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಎಲ್ಲ ಮೈನಾರಿಟಿ ಜಾತಿ ಯಾರೇ ಆಗಲಿ ಎಲ್ಲರೂ ಒಂದೇ. ಈ ಭಾರತ ದೇಶದಲ್ಲಿ ನಾವು ಎಲ್ಲರೂ ಒಂದಿದ್ದು ತಾವು ನೋಡ್ತಾ ಇದಿರ್ಬೇಕು. ಇವಾಗ ನಮ್ಮ ಡೆಮೋಕ್ರಸಿ ಹಿಂದೂಸ್ತಾನ್ ಇಡೀ ದೇಶದಲ್ಲೇ ಎಲ್ಲಕ್ಕ ದೊಡ್ಡ ದೇಶ ನಮ್ಮ ಭಾರತ ದೇಶ ಏನಾಗ್ತದೆ. ಅಂತ ದೇಶದಾಗ ಇವತ್ತು ಎಲ್ಲಕ್ಕ ಚಂದ ಸಂವಿಧಾನ ಬರೆದಂತ ಡಾಕ್ಟರ್ ಅಂಬೇಡ್ಕರ್ ಇವತ್ತು ನಮ್ದು ಡೆಮೋಕ್ರಸಿ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಇದೆ, ಇದು ಲಿಖಿತ ಸಂವಿಧಾನ, ಎಲ್ಲಕ್ಕ ದೊಡ್ಡ ಸಂವಿಧಾನ. ಅದ್ರಲ್ಲಿ ನಮ್ಮ ಡೆಮೋಕ್ರಸಿಯಲ್ಲಿ ಹೇಗಿದೆ ತಾವು ನೋಡ್ರಿ, ಎವ್ರಿಬಡಿ ಈಸ್ ಹ್ಯಾವಿಂಗ್ ಡೆಮೋಕ್ರಸಿ. ಅಂದ್ರೆ ಎಲ್ಲರಿಗೆ ಇಂಡಿವಿಜುವಲಿಟಿ ನಾವು ಮನಸ್ಸಿಗೆ ಬಂದಿದ್ದು ಮಾಡ್ಬೋದು, ನಾವು ಮನಸ್ಸಿಗೆ ಬಂದಿದ್ದು ಉಳ್ಬೋದು, ಮನಸ್ಸಿಗೆ ಬಂದಿದ್ದು ಇರ್ಬೋದು, ಮನಸ್ಸಿಗೆ ಬಂದಿದ್ದು ಮಾತಾಡ್ಬೋದು. ಅದೇ ಭಾರತ ದೇಶದಾಗಿಲ್ಲ. ಈಗ ಭಾರತ ದೇಶದಾಗಿಲ್ಲ ತಾವು ನೋಡ್ತಾ ಇದ್ರಿ. ಈಗ ನಮ್ಮ ಚೈನಾದ, ಲಂಡನ್ ಆ ಕಡೆಲ್ಲ ಏನದ ಕಮ್ಯುನಿಸ್ಟ್, ಅಲ್ಲಿ ಬರದಪ್ಲೇ ಅಲ್ಲಿ ಹೇಳಿದಪ್ಲೇ ನಡಿಬೇಕು. ಬಟ್ ಭಾರತ ಡೆಮೋಕ್ರಸಿಯಲ್ಲಿ ನಾವು ಏನಾದ್ರೂ ಮಾಡಬಹುದು, ಹೋಗ್ತಾ ಹೋಗ್ತಾ ರೋಡ್ ಮೇಲೆ ಕುಣಿಬಹುದು, ಹೋಗ್ತಾ ಹೋಗ್ತಾ ಚಿಡಿಬಹುದು. ಬಟ್ ಬೇರೆ ದೇಶದಲ್ಲಿ ಇಲ್ಲ. ಆಗ ಇವತ್ತು ನಾವು ಎಲ್ಲರೂ ಇವತ್ತು ನೆನೆಸ್ಬೇಕು ನಾವು. ಯಾಕಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಲಂಡನ್ದಲ್ಲಿ ಕೂತಿ ಅವಾಗೆಲ್ಲ ಸ್ಟಡಿ ಮಾಡುವಾಗ 7 ಜನರಲ್ಲಿ ಒಬ್ಬರು ತೀರ್ಕೋತಾರ, ಇನ್ನೊಬ್ರಿಗೆ ಆರಾಮ ಇರಲಿಲ್ಲ, ಇಬ್ಬರದ್ರಾಗ ಬಿಡ್ರೋ ಆಗ್ತಾರ. ಎಲ್ಲಕ್ಕ ದೊಡ್ಡ ಸಮಸ್ಯೆ, ಎಲ್ಲಕ್ಕ ದೊಡ್ಡ ವಜ್ಜಿ ಯಾರೇ ಕುಂತು ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಕುಂತು. ಅವಾಗ ಲಂಡನ್ದಲ್ಲಿ ಅವ್ರು ಕುಂತು ಓದುವಾಗ, ಇದ್ರ ಬಗ್ಗೆ ಸ್ಟಡಿ ಮಾಡುವಾಗ ಒಂದು ಟೆಲಿಗ್ರಾಮ್ ಬರ್ತದೆ ಮನೇಲಿ. ಅವ್ರ ಪತ್ನಿ ಒಂದು ಟೆಲಿಗ್ರಾಮ್ ಹಾಕೊಟ್ಟು ಕಳಿಸ್ತಾರ. ಅವ್ರು ಓದುವಾಗ ಆ ಟೆಲಿಗ್ರಾಮ್ ಬಂದು ಒಂದು ಹುಡುಗ ತಂದಲ್ಲಿ ಮನೆ ಅವ್ರು ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ತಲುಪಿಸ್ತಾರ. ಆ ಟೆಲಿಗ್ರಾಮ್ ತೊಗೊಂಡು ಓದುವಾಗ ಅದರಲ್ಲಿ ಟೆಲಿಗ್ರಾಮ್ನಲ್ಲಿ ಏನಿರುತ್ತೆ, ಅವ್ರ ಮಗ ತಿರ್ಕೊಂಡಿರ್ತಾನ. ಆ ಟೆಲಿಗ್ರಾಮ್ ಅವರು ಅಲ್ಲೇ ಓದಿ ಕಣ್ಣಾಗ ನೀರು ಬರ್ತಾವ. ನೀರು ಬಂದ ಕೂಡಲೇ ಅಲ್ಲಿ ಪಕ್ಕದಲ್ಲಿರುವ ಆಫೀಸರ್ಸು ಅವರೆಲ್ಲ ಕೇಳ್ತಾರ, ಏನಾಗ ಅಂಬೇಡ್ಕರ್ ಸಾಹೇಬ್ರೆ ಅಂತ ಹೇಳಿದಾಗ, ಇಲ್ಲ ಹಿಂಗೆ ನನ್ನ ಮಗ ನಿಧನ ಆಗಿದೆ ಅಂದ್ರೆ ನಾವು ನಿಮ್ಗೆ ಅರ್ಜೆಂಟ್ ಆಗಿ ಏರೋಪ್ಲೇನ್ ಟಿಕೆಟ್ ತೆಗ್ಸಿ ನಿಮ್ಗೆ ಇಂಡಿಯಾ ಪ್ರಯಾಣ ಮಾಡಕ್ ಹಚ್ತೀವಿ ಅಂದ್ರೆ ಅವ್ರಂತಾರ, ಈಗ ಸಮಯ ಇಲ್ಲ, ನಾನು ಒಬ್ಬ ನನ್ನ ಮಗನ ಸಲಕ್ಕೆ ಹೋದ ಅಂದ್ರೆ ನಮ್ಮ ಭಾರತ ದೇಶ ಹಿಂದುಳಿದ ಜನರಿಗೆ, ನಮ್ದೆಲ್ಲ ಭಾರತ ದೇಶ ಜನರಿಗೆ ಕಷ್ಟದಾಗ ಬೀಳ್ತಾರಂತ ಹೇಳಿ ಅವರಲ್ಲೇ ಕಣ್ಣೀರಿಟ್ಟಿ ಅವರು ಇಂಡಿಯಾಗೆ ಬರಲ್ಲ. ಅವ್ರು ಇಡೀ ಅಲ್ಲೇ ನನ್ನ ಉಳಿದಂತ ನನ್ನ ಭಾರತ ದೇಶ ಮಕ್ಕಳೇ ನನ್ನ ಮಕ್ಕಳು ಅಂತ ಹೇಳಿ ಅವ್ರು ಅಲ್ಲೇ ಉಳಿತಾರೆ. ಕೇಳ್ರಿಗೆಲ್ಲ ಹೆಂಗಿದೆ ಮಕ್ಕಳೇ. ಇಲ್ಲಿ ಬಂದಂತ ಎಲ್ಲ ಟೀಚರ್ಸಿಗೆ ನಾನು ವಿನಂತಿ ಮಾಡ್ತೀನಿ, ತಾವು ಎಲ್ಲರೂ, ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದಂತ ಮಕ್ಕಳು ಟೀಚರ್ಸ್ ಏನಿದ್ರಿ, ತಾವು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ನಾವು ಅವೇರ್ನೆಸ್ ಕೊಡ್ಬೇಕು. ಡಾಕ್ಟರ್ ಅಂಬೇಡ್ಕರ್ ಮಾಡಿದಂಥ ಸಂವಿಧಾನ, ಬರೆದಂಥ ಸಂವಿಧಾನ ಎಲ್ಲರಿಗೂ ಮನೆ ಮನೆಗೆ ಇವತ್ತು ನಾವು ಒಂದು MLC, ಒಂದು ಪ್ರಧಾನಮಂತ್ರಿ, ಇವತ್ತು ನಾವು ಎಲ್ಲರೂ ಸ್ಥಾನದಾಗ ನಿಂತು ಮಾತಾಡ್ತಾ ಇದೀವಿ ಅಂದ್ರೆ ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಬರೆದಾರ ಅಂತ ಹೇಳಿ ಇವತ್ತು ನಾವು ಇಷ್ಟೆಲ್ಲರೂ ಸರಿಯಾಗಿದ್ದೀವಿ. ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಎಲ್ಲ ಒಂದ್ ಕಡೆ ಇವತ್ತ ಈ ತರ ಅಂಬೇಡ್ಕರ್ ಅವ್ರ ಸಂವಿಧಾನ ಬರ್ತೇನೆ ಇಲ್ಲ ಅಂದ್ರೆ ನಾವು ಹೀಗೆ ಇಷ್ಟೆಲ್ಲ ಸಂವಿಧಾನ ಬರೆದು ಡೆಮೋಕ್ರಸಿ ಕಂಟ್ರಿ ಇದ್ರು ನಮ್ಮ ಭಾರತದಲ್ಲಿ ನಾವು ಜೀವನ ಮಾಡೋದು ಯಾವ ತರ ಆಗ್ತದೆ ನೋಡ್ತಾ ಇದ್ರಿ ನೀವು. ಇದು ಸಂವಿಧಾನ ಇರ್ತಾ ಇರಲಿಲ್ಲ ಅಂದ್ರೆ ನಾವು ಇವತ್ತು ಇರೋದು ಹೆಂಗಿತ್ತು. ಇವತ್ತು ಯಾರೋ ನೋಡ್ತಾ ಇದ್ರಿ ನೀವೆಲ್ಲ, ಇವತ್ತು ಯಾರೋ ಕಿಡಿಗಳು ಹೇಳ್ತಾರೆ, ಏನಂತ ಕಿಡಿಗಳೆಲ್ಲ ಸುಮ್ಮನೆ ಹೇಳ್ತಾರೆ, ಮುಂದೆ ಬರೋಂಥ ದಿನದಲ್ಲಿ ನಾವು ಸಂವಿಧಾನ ಬದಲಾವಣೆ ಮಾಡ್ತೇವೆ. ಇದು ಸೂರ್ಯ ಚಂದ್ರ ಇರೋವರೆಗೆ ಸಂವಿಧಾನ ಬದಲಿಸ್ಲಕ್ ಆಗಲ್ಲ, ಹಿಂದೂ ಆಗಿಲ್ಲ ಮುಂದೂ ಆಗಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ತಾವೆಲ್ಲ ಮಕ್ಕಳು ಬಲಿಷ್ಠ ಆಗಬೇಕು, ತಾವೆಲ್ಲ ಅರ್ಥ ಮಾಡ್ಕೋಬೇಕು, ತಾವೆಲ್ಲ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಓದಬೇಕು, ಓದಿ ಅವ್ರು ಹಾಕೊಂಡ ಮಾರ್ಗದರ್ಶನ ನಾವು ನಡಿಬೇಕು. ಇವಾಗ ಸುಮ್ಮನೆ 26 ನವೆಂಬರ್ ಸುಮ್ಮನೆ ಸಂವಿಧಾನ ದಿನ ಅಂತೇಳಿ ನಾವು ಕಾನ್ಸ್ಟಿಟ್ಯೂಷನ್ ಅಂತೇಳಿ ಇವತ್ತು ನಾವು ಪ್ರಾಮಿಸ್ ಮಾಡ್ರೆ ನಡೆಯಲ್ಲ. 26ನೇ ತಾರೀಕು ನಾವು ಜನವರಿ ತಾರೀಕು ಇದು ಮಾಡೋದು ಆಗಲ್ಲ. ನಾವು ಎಲ್ಲರೂ ಕೂಡಿ ಸೋಮನಾಮವನ್ನು ಇದು ಮಾಡ್ಯಾರ ಅಂತ ನಾವು ಭಾಷಣ ಮಾಡ್ರೆ ಆಗಲ್ಲ. ನುಡಿದಂತೆ ನಾವು ನಡಿಬೇಕು. ಸುಮ್ಮನೆ ಹೇಳೋದೊಂದು ಮಾಡೋದ್ರಿಂದ ಇದು ಆಗಲ್ಲ. ನಾವೆಲ್ಲರೂ ಕೂಡಬೇಕು, ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಹೇಳ್ತಾರೆ ಯಾರೋ ಏನೇನೋ ಬೈಕ್ ಸಿಕ್ಕದಂದ್ರೆ ನಾವು ಏನಾದರೂ ಮಾತಾಡ್ಬೋದು, ಬಟ್ ಮಾತಾಡಿದ್ರು ನಾವು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ, ಅವ್ರು ಬರೆದಂಥ ಸಂವಿಧಾನ ಬಗ್ಗೆ ನಾವು ಅದು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ನಾವು ಜೀವನ ಮಾಡಿದ್ರೆ ಇವತ್ತು ಕ್ರೈಮೇ ಆಗಲ್ಲ. ತಿಳ್ಕೊಳ್ರಿ, ಇದು ಕಾನ್ಸ್ಟಿಟ್ಯೂಷನ್ದಲ್ಲಿ ನಾವು ಅರ್ಥ ಮಾಡ್ಕೋಬೇಕು.
ಏನಪ್ಪ ಸೆಕ್ಷನ್ ಯಾವ್ದು ಏನದ ಮಕ್ಕಳು ಸಲ ಈಗ ತಾವು ನೋಡ್ತಾ ಇದ್ರಿ. ಈಗ ಇದು ನಿಮ್ಗೆ ಶೆಡ್ಯೂಲ್ 12 ಮತ್ತು ಆರ್ಟಿಕಲ್ 14 ಏನು ಹೇಳುತ್ತೆ ಈಕ್ವಾಲಿಟಿ, ಆರ್ಟಿಕಲ್ 17 ಟಚಬಿಲಿಟಿ, ಅಂದ್ರೆ ಆರ್ಟಿಕಲ್ 40 ಪಂಚಾಯತ್ ರಾಜ್, ಆರ್ಟಿಕಲ್ 326 ಇವತ್ತು ವೋಟಿಂಗ್ ಪವರ್ ಕೊಟ್ಟಿದ್ದು. ಅದನ್ನು ನಾನು ಹೇಳೋದಿಷ್ಟೇ, ಈ ಕಾನ್ಸ್ಟಿಟ್ಯೂಷನ್ದಲ್ಲಿ ಸವಿಸ್ತಾರವಾಗಿ ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್. ಇವತ್ತು ನಾವು ವಿಧಾನಸೌಧದಲ್ಲಿ ಕುಂತ್ರು ನಾವು ಯಾವ ಥರ ಮಾತಾಡಬೇಕು, ನಾವು ಏನಿದೆ, ಯಾವ ಆರ್ಟಿಕಲ್ ಏನಿದೆ, ಸೆಕ್ಷನ್ ಏನಿದೆ, ನಾವು ಎಲ್ಲ ತಿಳ್ಕೊಂಡ್ರೆ ಮಾತ್ರ ಇವತ್ತು ಹಿಂದೂಸ್ತಾನದಲ್ಲಿ ಕ್ರೈಮೇ ಆಗಲ್ಲ. ತಮಗೆಲ್ಲ ಗೊತ್ತಿದೆ, ನಮಗೆಲ್ಲ ಗೊತ್ತಿತ್ತು ಯಾವ ಥರ ನಡಿಬೇಕು, ಯಾವ ಥರ ಇರಬೇಕು, ಯಾವ ಥರ ಮಾತಾಡ್ಬೇಕಂದ್ರೆ ಪ್ರಾಬ್ಲಮೇ ಆಗಲ್ಲ. ಅದಕ್ಕೆ ನಾನೆಲ್ಲ ಇಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿನಿ ನಾನು ವಿನಂತಿ ಮಾಡ್ತೀನಿ, ತಾವು ಮಕ್ಕಳೇ ಮುಂದೆ ಬರೋಂಥ ದಿನದಲ್ಲಿ ಇಲ್ಲಿ ಬಂದಂಥ ಎಲ್ಲ ಟೀಚರ್ಸಿಗೆ ನಾನು ಕಿವಿ ಮಾತು ಹೇಳ್ತೀನಿ, ತಾವು ಎಲ್ಲರೂ ಇವತ್ತು ಇದ್ರ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಸಂವಿಧಾನ ಬಗ್ಗೆ ಇದು ಹ್ಯಾಂಗಾಯ್ತು ಏನಂತ ನಮ್ಗೆಲ್ಲ ಮಕ್ಕಳಿಗೆ ಗೊತ್ತಾಗಬೇಕು. ಅವರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಡಿ, ನಾಲೆಜ್ ಕೊಡಿ. ಮಕ್ಕಳೆಲ್ಲ ಚೆನ್ನಾಗಿ ಓದ್ಕೊಂಡು ಮುಂದೆ ಬರೋಂಥ ಪೀಳಿಗೆಗೆಲ್ಲ ಗೊತ್ತಾಯ್ತು ಅಂದ್ರೆ ದೇ ವಿಲ್ ನೋ ಹೌ ಟು ಬಿಹೇವ್ ಇನ್ ದ ಸೊಸೈಟಿ, ಹೌ ಟು ಡೂ, ಹೌ ಟು ವರ್ಕ್. ಇದೆಲ್ಲ ಆದ್ರೆ ಮಾತ್ರ ನಮ್ಮ ಭಾರತ ದೇಶ ಸುಧಾರಣೆ ಬರುತ್ತೆ ಅಂತ ಹೇಳಿ ಇಲ್ಲಿ ಬಂದಂಥ ಎಲ್ಲರಿಗೂ ನಾನು ಇವತ್ತು ಇನ್ನೊಂದು ಸರ್ತಿ ಈ ಸಂವಿಧಾನದ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಭೀಮ್.